ನಮಸ್ಕಾರ. ಬನ್ನಿ, ಇವತ್ತು ನಾವು ಶ್ರಾದ್ದದ ಬಗ್ಗೆ ಮಾತಾಡೋಣ. ಇದು ನಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ಳಕ್ಕೆ ಇರುವ ಒಂದು ತುಂಬಾನೇ ಹಳೆಯ, ತುಂಬಾನೇ ಅರ್ಥಗರ್ಭಿತವಾದ ಆಚರಣೆ. ಅಂದ್ರೆ ಇದು ಕೇವಲ ಒಂದು ಕರ್ಮಕಾಂಡ ಅಲ್ಲ, ಬದಲಿಗೆ ನಮ್ಮ ಮತ್ತು ನಮ್ಮ ಹಿರಿಯರ ನಡುವಿನ ಒಂದು ಆಳವಾದ ಸಂಪರ್ಕ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಮೂಡುತ್ತೆ ಅಲ್ವಾ? ನಾವೀ ಭೂಮಿ ಮೇಲೆ ನಮ್ಮ ಹಿರಿಯರಿಗೆ ಅಂತ ಅರ್ಪಿಸೋ ಆಹಾರ ಅವರಿಗೆ ಪರಲೋಕದಲ್ಲಿ ಹೇಗೆ ತಲುಪುತ್ತೆ? ಇದು ಕೇಳೋಕೆ ಒಂದು ದೊಡ್ಡ ರಹಸ್ಯದ ಹಾಗೇನೆ ಕಾಣಿಸತ್ತೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಬಗ್ಗೆ ನೋಡೋಣ. ಈ ರಹಸ್ಯದ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋ ಮೊದಲು ನಾವು ಶ್ರಾದ್ದ ಅಂದ್ರೆ ಏನು, ಅದರ ಮೂಲ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಶ್ರಾದ್ದ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ನಮ್ಮ ಹುಟ್ಟಿಗೆ ಕಾರಣರಾದ ನಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಹೀಗೆ ನಮ್ಮ ಪೂರ್ವಜರಿಗೆ ತುಂಬಾನೇ ಶ್ರದ್ಧೆಯಿಂದ, ಭಕ್ತಿಯಿಂದ ಆಹಾರ ಮತ್ತು ನೀರನ್ನ ಅರ್ಪಿಸೋದೇ ಶ್ರಾದ್ದ. ನೋಡಿ, ಆ ಹೆಸರಲ್ಲೇ ಇದೆ, ಶ್ರದ್ಧೆ. ಇಲ್ಲಿ ಭಕ್ತಿಗೆನೇ ಮೊದಲ ಸ್ಥಾನ. ಈ ಶ್ರಾದ್ದ ಆಚರಣೆಯಲ್ಲಿ ಒಂದು ತುಂಬಾನೇ ಮುಖ್ಯವಾದ ಭಾಗ ಇದೆ. ಅದನ್ನ ಪಿಂಡ ಪ್ರದಾನ ಅಂತ ಕರೀತಾರೆ. ಇದ್ರಲ್ಲೇನಪ್ಪ ಮಾಡ್ತಾರೆ ಅಂದ್ರೆ, ನಮ್ಮ ಪೂರ್ವಜರಿಗೆ ಸಾಂಕೇತಿಕವಾಗಿ ಅನ್ನದ ಉಂಡೆಗಳನ್ನ ಅಂದ್ರೆ ಪಿಂಡಗಳನ್ನ ಅರ್ಪಿಸಲಾಗುತ್ತೆ. ಇದು ನಾವು ಮಾಡುವ ಶ್ರಾದ್ದಕ್ಕೆ ಒಂದು ರೀತಿ ಕಣ್ಣಿಗೆ ಕಾಣುವ ರೂಪ ಕೊಡುತ್ತೆ. ಸರಿ, ಈಗ ನಾವು ಶುರುವಿನಲ್ಲಿ ಕೇಳಿದ ಆ ಪ್ರಶ್ನೆಗೆ ವಾಪಸ್ ಬರೋಣ. ನಾವು ಇಲ್ಲಿ ಕೊಡುವ ನೈವೇದ್ಯ ನಮ್ಮ ಹಿರಿಯರಿಗೆ ಹೇಗೆ ತಲುಪುತ್ತೆ? ಹೌದು, ಇದಕ್ಕೆ ನಮ್ಮ ಶಾಸ್ತ್ರಗಳು ಒಂದು ಡಿವೈನ್ ಡೆಲಿವರಿ ಸಿಸ್ಟಮ್ ಅಂದ್ರೆ ಒಂದು ದೈವಿಕ ವಿತರಣಾ ವ್ಯವಸ್ಥೆಯ ಬಗ್ಗೆ ಹೇಳ್ತವೆ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಇದು ಹೇಗಪ್ಪ ಅಂದ್ರೆ, ನಾವು ವಿದೇಶದಲ್ಲಿರೋ ನಮ್ಮವರಿಗೆ ಹಣ ಕಳಿಸ್ದ ಹಾಗೆ. ನಾವು ಇಲ್ಲಿಂದ ರೂಪಾಯಿಗಳಲ್ಲಿ ಕಳಿಸ್ತೀವಿ, ಆದರೆ ಅವರಿಗೆ ಅಲ್ಲಿ ಡಾಲರ್ ಅಥವಾ ಯೂರೋ, ಅವರ ದೇಶದ ಕರೆನ್ಸಿಯಲ್ಲಿ ಆ ಹಣದ ಮೌಲ್ಯ ಸೇರುತ್ತೆ ಅಲ್ವಾ? ಠೀಕ್ ಹಾಗೇನೆ ನಾವು ಇಲ್ಲಿ ಆಹಾರವನ್ನು ಅರ್ಪಿಸಿದ್ರೆ ಅದರ ಸತ್ವ, ಅದರ ಎಸೆನ್ಸ್ ಇದೆಯಲ್ಲ, ಅದು ಅವರಿಗೆ ದೈವಿಕ ಪೋಷಣೆಯ ರೂಪದಲ್ಲಿ ತಲುಪುತ್ತೆ. ಸೊ ಈ ಡಿವೈನ್ ಡೆಲಿವರಿ ಪ್ರೋಸೆಸ್ ಇದೆಯಲ್ಲ, ಇದು 4 ಸ್ಟೆಪ್ಸ್ನಲ್ಲಿ ನಡೆಯುತ್ತೆ. ಮೊದಲನೇದಾಗಿ ನಾವು ಇಲ್ಲಿ ಭೂಮಿ ಮೇಲೆ ಭಕ್ತಿಯಿಂದ ನೈವೇದ್ಯವನ್ನ ಅರ್ಪಿಸ್ತೀವಿ. ಎರಡನೇದಾಗಿ ಪಿತೃದೇವತೆಗಳು ಅಂತಾರೆ, ಅಂದ್ರೆ ವಸು, ರುದ್ರ ಮತ್ತೆ ಆದಿತ್ಯರು. ಇವರು ನಾವು ಅರ್ಪಿಸಿದ್ರ ಸಾರವನ್ನ ಸ್ವೀಕಾರ ಮಾಡ್ತಾರೆ. ಆಮೇಲೆ 3ನೇ ಹಂತದಲ್ಲಿ ಆ ಸಾರವನ್ನ ನಮ್ಮ ಪೂರ್ವಜರ ಆತ್ಮಕ್ಕೆ ತಲುಪಿಸಲಾಗುತ್ತೆ. ಕೊನೆಯದಾಗಿ 4ನೇ ಹಂತದಲ್ಲಿ ಆ ಅರ್ಪಣೆ ಇದೆಯಲ್ಲ, ಅದು ಅವರ ಆ ಜನ್ಮಕ್ಕೆ ತಕ್ಕ ಹಾಗೆ ಅವರಿಗೆ ಬೇಕಾದ ರೂಪಕ್ಕೆ ಬದಲಾಗುತ್ತೆ. ಹೌದು, ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್. ಉದಾಹರಣೆಗೆ, ನಮ್ಮ ಪೂರ್ವಜರು ಒಂದು ವೇಳೆ ದೇವತಾ ಯೋನಿಯಲ್ಲಿ ಹುಟ್ಟಿದ್ರೆ ನಾವು ಕೊಟ್ಟಿದ್ದು ಅವರಿಗೆ ಅಮೃತವಾಗಿ ಸಿಗುತ್ತೆ. ಒಂದು ವೇಳೆ ಅವರು ಯಾವುದಾದ್ರೂ ಪ್ರಾಣಿಯಾಗಿ ಹುಟ್ಟಿದ್ರೆ ಅದು ಅವರಿಗೆ ಹುಲ್ಲಿನ ರೂಪದಲ್ಲಿ ಸಿಗುತ್ತೆ. ಮನುಷ್ಯರಾಗೇ ಹುಟ್ಟಿದ್ರೆ ಅವರಿಗೆ ಆಹಾರವಾಗಿ ಸಿಗುತ್ತೆ. ನೋಡಿ, ಆ ಸಿಸ್ಟಮ್ನಲ್ಲೇ ಒಂದು ಲಾಜಿಕ್ ಇದೆ. ಸರಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಈ ಆಚರಣೆಯ ನಿಜವಾದ ಸ್ವರೂಪ ಏನು, ಶಾಸ್ತ್ರಗಳು ಇದನ್ನ ಹೇಗೆ ಡಿಫೈನ್ ಮಾಡುತ್ತವೆ ಅಂತ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದು ರಿಚುವಲ್ ಅಲ್ಲ, ಇದೊಂದು ಭಕ್ತಿಯ ಸಮರ್ಪಣೆ. ಈ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಸ್ಪಷ್ಟವಾದ ವ್ಯಾಖ್ಯಾನ ಇದೆ. ಅದರ ಪ್ರಕಾರ ನಮ್ಮ ಪೂರ್ವಜರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಯೋಗ್ಯರಾದ, ವಿದ್ವಾಂಸರಾದ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಆಹಾರವನ್ನಾಗಿಲಿ ಅಥವಾ ಬೇರೆ ವಸ್ತುಗಳನ್ನಾಗಿಲಿ ದಾನ ಮಾಡೋದೇ ಶ್ರಾದ್ದ. ಸರಿ, ಈಗ ಇದರ ನೈತಿಕತೆಯ ಬಗ್ಗೆ ಮಾತಾಡೋಣ. ಶ್ರಾದ್ದವನ್ನ ಕೇವಲ ಒಂದು ಆಚರಣೆ ಅಂತ ನೋಡೋದಕ್ಕಿಂತ ಇದನ್ನ ಒಂದು ಪವಿತ್ರವಾದ, ತುಂಬನೇ ಗಂಭೀರವಾದ ಕರ್ತವ್ಯ ಅಂತ ಪರಿಗಣಿಸಲಾಗಿದೆ. ಹರಿತ ಸ್ಮೃತಿಯಲ್ಲಿ ಈ ಬಗ್ಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನೇ ಕೊಡಲಾಗಿದೆ. ಅದರಲ್ಲಿ ಹೇಳಿರೋದು, ಯಾರು ಶ್ರಾದ್ದ ಮಾಡಲ್ವೋ ಕೋಪಗೊಂಡ ಅವರ ಪೂರ್ವಜರು ಆ ವ್ಯಕ್ತಿಯ ರಕ್ತವನ್ನೇ ಕುಡಿತಾರೆ ಅಂತ. ಹೌದು, ಇದು ಕೇಳೋದಕ್ಕೆ ತುಂಬಾನೇ ಕಠೋರ ಅನ್ಸುತ್ತೆ. ಆದ್ರೆ ಇದನ್ನ ಅಕ್ಷರಶಃ ತಗೋಬಾರ್ದು. ಇದೊಂದು ರೂಪಕ ಅಷ್ಟೆ. ಅಂದ್ರೆ ನಮ್ಮ ಹಿರಿಯರ ಬಗ್ಗೆ ನಮ್ಮ ಕರ್ತವ್ಯವನ್ನ ನಾವು ಮರೆತರೆ ಅದರಿಂದಾಗುವ ಕೆಟ್ಟ ಪರಿಣಾಮಗಳು ಎಷ್ಟು ಗಂಭೀರವಾಗಿರುತ್ತೆ ಅನ್ನೋದನ್ನ ಸಾಂಕೇತಿಕವಾಗಿ ಹೀಗೆ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ತುಂಬಾನೇ ಮುಖ್ಯವಾದ ನೈತಿಕ ನಿಯಮ ಇದೆ. ಅದೇನೆಂದ್ರೆ, ಶ್ರಾದ್ದಕ್ಕೆ ಬಳಸೋ ಹಣ ಇದೆಯಲ್ಲ, ಅದನ್ನ ನ್ಯಾಯವಾಗಿ ಸಂಪಾದನೆ ಮಾಡಿರಬೇಕು. ಯಾಕಂದ್ರೆ ಸರಿದಾರಿಯಲ್ಲಿ ಗಳಿಸಿದ ದುಡ್ಡಿಂದ ಶ್ರಾದ್ದ ಮಾಡಿದ್ರೆ ಮಾತ್ರ ಅದರ ಪುಣ್ಯ ನಮ್ಮ ಹಿರಿಯರಿಗೆ ತಲುಪುತ್ತೆ. ಒಂದು ವೇಳೆ ಕೆಟ್ಟ ದಾರಿಯಲ್ಲಿ ಅನ್ಯಾಯದಿಂದ ಸಂಪಾದಿಸಿದ ಹಣವನ್ನ ಬಳಸಿದ್ರೆ ಆ ಪುಣ್ಯವನ್ನ ಪಾಪಿ ಜೀವಿಗಳು ಕದ್ದೊಯ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಸರಿ, ಇಷ್ಟೊತ್ತು ಶ್ರಾದ್ದದ ಮಹತ್ವ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ನೋಡಿದ್ವಿ. ಹಾಗಾದ್ರೆ ಈ ಕರ್ತವ್ಯವನ್ನ ಎಷ್ಟು ಸಲ ಮಾಡಬೇಕು? ಈಗ ನಾವು ಶ್ರಾದ್ದ ಆಚರಣೆಗಳು ಎಷ್ಟು ವಿಧವಾಗಿವೆ, ಅದರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ನೋಡೋಣ. ಇದು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮ್ಮ ಪವಿತ್ರ ಗ್ರಂಥಗಳ ಪ್ರಕಾರ
ಒಂದು ವರ್ಷದಲ್ಲಿ ಮಾಡಬಹುದಾದ ಒಟ್ಟು ಶ್ರಾದ್ದಗಳ ಸಂಖ್ಯೆ ಎಷ್ಟು ಗೊತ್ತಾ? 1, 2 ಅಲ್ಲ, ಬರೋಬ್ಬರಿ 96. ಹೌದು, ನೀವು ಕೇಳಿದ್ದು ಸರಿ. ಒಂದು ವರ್ಷದಲ್ಲಿ ಒಟ್ಟು 96 ಶ್ರಾದ್ದದ ಸಂದರ್ಭಗಳು ಬರುತ್ತವೆ. ಈ 96 ಶ್ರಾದ್ದಗಳ ಲೆಕ್ಕಾಚಾರ ಹೇಗೆ ಅಂದ್ರೆ ನೋಡಿ, ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಯಂದು ಅಂದ್ರೆ ವರ್ಷಕ್ಕೆ 12, ಹಾಗೇನೆ ಪ್ರತಿ ತಿಂಗಳ ಸಂಕ್ರಮಣದಂದು ಅಂದ್ರೆ ಮತ್ತೆ 12. ಇದರ ಜೊತೆಗೆ 16 ದಿನಗಳ ಮಹಾಲಯ ಪಕ್ಷ, 14 ಮನ್ವಾದಿ ದಿನಗಳು ಮತ್ತೆ ಇನ್ನು 42 ಬೇರೆ ಬೇರೆ ವಿಶೇಷ ಸಂದರ್ಭಗಳು ಎಲ್ಲಾ ಸೇರಿ 96 ಆಗುತ್ತೆ. ಅಂದ್ರೆ ಇದು ನಮ್ಮ ಹಿರಿಯರನ್ನ ನಿರಂತರವಾಗಿ ನೆನಪಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಉದ್ದೇಶಕ್ಕೂ ಒಂದೊಂದು ಥರದ ಶ್ರಾದ್ದ ಇದೆ. ಉದಾಹರಣೆಗೆ ನಿತ್ಯ ಶ್ರಾದ್ದ ಅಂತ, ಇದನ್ನ ಪ್ರತಿದಿನ ಮಾಡ್ಬೋದು. ಕೆಲವೊಮ್ಮೆ ಬರೀ ನೀರಿಂದ ತರ್ಪಣ ಕೊಟ್ರೂ ಸಾಕು. ಮದುವೆ ಮುಂಜಿಯಂಥ ಶುಭ ಸಮಾರಂಭಗಳಲ್ಲಿ ಮಾಡೋದಕ್ಕೆ ವೃದ್ಧಿ ಶ್ರಾದ್ದ. ನಮ್ಮ ಮನಸ್ಸಲ್ಲಿರೋ ಯಾವುದಾದ್ರೂ ಆಸೆ ಈಡೇರಲಿ ಅಂತ ಮಾಡೋದು ಕಾಮ್ಯ ಶ್ರಾದ್ದ. ಇನ್ನು ಹಬ್ಬ ಹರಿದಿನಗಳಲ್ಲಿ ಮಾಡೋದು ಪಾರ್ವಣ ಶ್ರಾದ್ದ. ಹೀಗೆ ಲಿಸ್ಟ್ ದೊಡ್ಡದಿದೆ. ಈ 96 ಶ್ರಾದ್ದಗಳಲ್ಲಿ ಎಲ್ಲಗಿಂತ ಮುಖ್ಯವಾದದ್ದು ಮತ್ತೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಡಲೇಬೇಕಾದದ್ದು ಅಂದ್ರೆ ವರ್ಷಕ್ಕೊಮ್ಮೆ ಬರುವ ಸಂವತ್ಸರಿಕ ಶ್ರಾದ್ದ. ಅಂದ್ರೆ ನಮ್ಮ ಹಿರಿಯರು ತೀರಿಕೊಂಡ ವಾರ್ಷಿಕ ತಿಥಿಯನ್ನು ಮಾಡುವ ಶ್ರಾದ್ದ.